ಜೀವಕ್ಕೆ ಬಾಧ್ಯನಾಗಬೇಕಂದ್ರೆ ಏನ್ ಮಾಡಬೇಕು ಅಂತ ಕೇಳ್ತೀಯಾ? తెలుగులోమా తెలుగులో మీద మాట చదువు ఒకసారి. ವ್ಯಕ್ತಿ ಹೇಳ್ತಾನೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಂದ್ರೆ ಏನ್ ಮಾಡ್ಬೇಕು ದೇವ್ರೆ? ಒಳ್ಳೆ ಬೋಧಕ್ಕೆ ನಾನು ಏನ್ ಮಾಡ್ಬೇಕಂತ ಕೇಳುವಾಗ ಅಲ್ಲಿ ಯೇಸು ಹೇಳ್ತಾನೆ, ನನ್ನನ್ನು ಒಳ್ಳೆಯವನನ್ನು ಯಾಕೆ ಕರೆತಿ? ದೇವರೊಬ್ಬನೇ ಹೊರತು ಮತ್ತೆ ಯಾವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆ ಅಷ್ಟೇ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಅವಾಗ ಹೇಳ್ತಾನೆ, ಸ್ವಾಮಿ ಇವುಗಳನ್ನು ಚಿಕ್ಕಂದಿನಿಂದೆಲ್ಲ ನಾನು ಮಾಡ್ಕೊಂತ ಬರ್ತಾ ಇದ್ದೇನೆ. ನಾನು ನರಹತ್ಯೆ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ವಿಚಾರ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇದ್ದೇನೆ, ಎಲ್ಲ ಮಾಡ್ತಾ ಇದ್ದೇನೆ. ಅವಾಗ ಸ್ವಾಮಿ ಹೇಳ್ತಾನೆ, ನಿನಗೆ ಒಂದು ಕಡಿಮೆ ಆಗಿದೆ. ಏನಾಗಿದೆ? ನಿನಗೆ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ ಅಂತ ಹೇಳುವಾಗ ಅಲ್ಲಿ 21ನೇ ವಚನ ಚೆನ್ನಾಗಿದೆ ಅಂದ್ರೆ, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಬಹಳ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಹಲ್ಲೆಲೂಯಾ. ಶಿಷ್ಯತ್ವ ಅಂದ್ರೆ ಯೇಸುವನ್ನು ಹಿಂಬಾಲಿಸುವಂಥದ್ದು. ಹೇಳ್ರಿ, ಶಿಷ್ಯತ್ವ ಅಂದ್ರೆ ಯೇಸುವನ್ನು ಹಿಂಬಾಲಿಸುವಂಥದ್ದು. ಯೇಸು ಸ್ವಾಮಿ ಹೇಗೆ ನಡೀತಾನೋ ಹಾಗೆ ನಡಿಬೇಕು. ಯೇಸು ಸ್ವಾಮಿ ಏನ್ ಮಾಡ್ತಾನೋ ಅದನ್ನು ಮಾಡಲಿಕ್ಕೆ ನಾವು ಮನಸ್ಸು ಮಾಡಬೇಕು. ಕರ್ತನಿಗೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯದ ಮೊದಲನಾಗಿ ಶಿಷ್ಯತ್ವ ಕ್ರಿಸ್ತನ ಬೆಳಗ್ಗೆ ನಡೆಸುವಂತದ್ದಾಗಿದೆ. ಇಲ್ಲಿ ಒಳ್ಳೆ ಬೋಧಕನೆಂಬುದಾಗಿ ಈ ವ್ಯಕ್ತಿ ಮಾತನಾಡುವಾಗ ಏನಿರ್ತಾನೆ, ನೀನು ಎಲ್ಲವನ್ನು ಮಾರಿ, ನಿನ್ನ ಬದುಕನ್ನು ಮಾರಿ ಯಾರಿಗೆ ಕೊಟ್ಟಬೇಕೋ ಬಡವರಿಗೆ ಕೊಟ್ಟು ಬಂದು ನಾನು ಹಿಂಬಾಲಿಸಿ ಎಂಬುದಾಗಿ. ಆದರೆ ಅವನು ಏನ್ ಮಾಡ್ತಾನೆ ಗೊತ್ತಾ ಪ್ರಿಯರೇ? 22ನೇ ವಚನದಲ್ಲಿ, ಆದರೆ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೊರೆ ಮಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಹಲ್ಲೆಲೂಯಾ. ಏನ್ ಮಾಡ್ತಾನ ಆತನು? ಯೇಸು ಹಿಂಬಾಲಿಸಿ ವಾಪಸ್ ಹೋದ. ಸರಿ, ಯಾಕೆ ವಾಪಸ್ ಹೋದ? ಅವನು ಯಾಕೆ ವಾಪಸ್ ಹೋದ? ತನಗಿದ್ದದನ್ನು ಕೊಡಲಿಕ್ಕೆ ಮನಸ್ಸಿಲ್ಲ, ತನಗಿದ್ದದನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಮನಸ್ಸಿಲ್ಲ. ಇವತ್ತು ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿ ಯಾರಂದ್ರೆ, ತನಗಿದ್ದದನ್ನ ಇನ್ನೊಬ್ಬರಿಗೆ ಹಂಚಿ ನಡೆಯುವಂತವನೇ ಕ್ರಿಸ್ತನ ಹಿಂಬಾಲಿಸಲಿಕ್ಕೆ ಸಾಧ್ಯ. ಪ್ರೇರೆ ಅಲ್ಲಿ ನೋಡ್ತವೆ ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತವೆ, ಅಪೊಸ್ತಲರು ಎಲ್ಲ ಆಸ್ತಿಗಳನ್ನು ಮಾರಿ ಅಪೊಸ್ತಲರ ಪಾದದ ಬಳಿ ಇಟ್ಟರಂತೆ. ಅವರು ಬಡವರಿಗೆ ಹಂಚಿಕೊಂಡು ದಿನನಿತ್ಯ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಐಕ್ಯತೆಯಲ್ಲಿ ನಿರತರಾಗಿದ್ದರು ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ನೋಡುತ್ತೇವೆ. ಶಿಷ್ಯತ್ವ ಅಂದ್ರೆ ಕ್ರಿಸ್ತನ ಬೆಳಗ್ಗೆ ನಡೆಸುವಂಥದ್ದು. ಕ್ರಿಸ್ತನ ಬೆಳಗ್ಗೆ ಈ ವ್ಯಕ್ತಿ ಬರಲಿಕ್ಕೆ ಮನಸ್ಸಿರಲಿಲ್ಲ. ಕ್ರಿಸ್ತನ ಬೆಳಗ್ಗೆ ಈ ವ್ಯಕ್ತಿ ಬರಲಿಕ್ಕೆ ಆ ಮನಸ್ಸಿರಲಿಲ್ಲ. ಯಾಕಂದ್ರೆ ಅವನು ಆಸ್ತಿವಂತನಾಗಿದ್ದ. ಒಂದು, ಎರಡನೇದಾಗಿ ಅವನಿಗೆ ಕೊಡುವಂತ ಮನಸ್ಸು ಇರಲಿಲ್ಲ. ಕೆಲವರೆಲ್ಲ ಚೆನ್ನಾಗಿರ್ತದೆ, ಆದ್ರೆ ಅವ್ರ ಮನಸ್ಸನ್ನು ಬಿಟ್ಟು ಕೊಡುವಂತ ಮನ ಅವರಿಗೆ ಇರಂಗಿಲ್ಲ. ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ಲೂಕನ ಸುವಾರ್ತೆಯಲ್ಲಿ ಒಂದು ಮಾತು ನೋಡುತ್ತೇವೆ. 9ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನವರೆಗೂ ಒಂದು ಸಾರಿ ನೋಡೋಣ. ಲೂಕ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನ ನೋಡೋಣ. 3ನೇ ವಚನದಲ್ಲಿ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಶಿಲುಬೆ ಅಂದ್ರೆ ಏನು? ಹಲೋ, ಶಿಲುಬೆ ಅಂದ್ರೆ ಏನು? ಶಿಲುಬೆ ಅಂದ್ರೆ ಸಾರೇ ಕಷ್ಟ, ಅವಮಾನ, ಸಮಸ್ಯೆಗಳು, ಹೋರಾಟಗಳು, ನಿಂದೆಗಳು, ಬೈಗಳು, ಅನಾರೋಗ್ಯಗಳು, ಬಲಹೀನತೆಗಳು ಇವೆಲ್ಲವೂ ಕೂಡ ನಮ್ಮ ಭಾರ, ನಮ್ಮ ಪಾಪದ ಹೊರೆಯನ್ನು ಎಲ್ಲಾಕಿದ್ರು ಎಲ್ಲಿತ್ಕೊಂಡು ಏಸಯ್ಯ ಹೇಳಿ. ನಮ್ಮ ರೋಗವನ್ನು ಎಲ್ಲಿತ್ಕೊಂಡು ಏಸಯ್ಯ, ನಮ್ಮ ಶಾಪವನ್ನು ಎಲ್ಲಿತ್ಕೊಂಡು ಏಸಯ್ಯ. ಶಿಲುಬೆ ಅಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಇವತ್ತು ಕ್ರಿಸ್ತನ ಹಿಂಬಾಲಿಸಿ
ಹಿಂಬಾಲಿಸಬೇಕಂದ್ರೆ, ನೀನು ಕ್ರಿಸ್ತನನ್ನು ಅನುಸರಿಸಬೇಕಂದ್ರೆ ತನ್ನ ಶಿಲುಬೆಯನ್ನು, ವಾಕ್ಯ ಚೆನ್ನಾಗಿರ್ತದೆ 23 ವಚನದಲ್ಲಿ, ಆತನು ಎಲ್ಲರಿಗೂ ಹೇಳ್ತೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು, ತನ್ನ ಶಿಲುಬೆ ಯಾರ ಶಿಲುಬೆ? ತನ್ನ ಅಂದ್ರೆ ಈ ಕಡೆಯವ್ರದ, ಈ ಕಡೆಯವ್ರದ, ಆ ಕಡೆಯವ್ರದ, ಈ ಕಡೆಯವ್ರದ, ಸರಿ? ಅದೇನ್ ಹೇಳ್ತಾರೆ? ನಮ್ಮ, ತನ್ನ, ಅವರ ಅಂತ ಏನಂತ? ತನ್ನ ಶಿಲುಬೆ ಅಂದ್ರೆ ನನ್ನ ಕಷ್ಟವನ್ನ, ನನ್ನ ಅವಮಾನವನ್ನ, ನನ್ನ ನಿಂದೆಗಳನ್ನ ನಾನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಕೆಲವು ಸಾರಿ ಹೆಂಗಿದ್ದಾರೆ ಅಂದ್ರೆ ಜನರು ದೇವರ ಹತ್ರ ಬಂದ್ಬಿಟ್ರೆ ಎಲ್ಲ ಅದ್ಭುತಗಳಾಗ್ಬೇಕು, ಅಂದ್ಕೊಂಡದೆಲ್ಲ ಮುಗಿದು ಬಿಡ್ಬೇಕು, ಅಂದ್ಕೊಂಡ ಕಾಲ ನಡೆದು ಬಿಡ್ಬೇಕು. ಇವರು ಭಕ್ತರು, ನಿಂಗೆ ಮಾತಾಡೋಲ್ಲ ಗೊತ್ತಾ? ಭಕ್ತರು. ಆದ್ರೆ ಶಿಷ್ಯರಂಗಲ್ಲ. ಅದ್ಭುತಗಳಾಗ್ಲಿ, ಆಗದೆ ಹೋಗ್ಲಿ, ನಮಗೆ ಮೇಲಾಗ್ಲಿ, ನಮಗೆ ಕೇಡಾಗ್ಲಿ, ನಮ್ಮನ್ನು ಬೈಲಿ, ನಮ್ಮನ್ನು ಸನ್ಮಾನ ಮಾಡಲಿ, ನಾನು ಮಾತ್ರ ಆ ಕ್ರಿಸ್ತನನ್ನೇ ಹಿಂಬಾಲಿಸ್ತೇನೆ, ಆ ಕ್ರಿಸ್ತನ ವಾಕ್ಯವನ್ನೇ ಸಾರುತ್ತಾನೆ, ಆ ಕ್ರಿಸ್ತನ ವಚನವನ್ನೇ ಹೇಳುತ್ತಾನೆ ಅನ್ನುವಂಥವನೇ ಶಿಷ್ಯನು. ಹಲ್ಲೆಲೂಯಾ. ಇನ್ನು ಜೋರ ಹಲ್ಲೆಲೂಯಾ.